ಆಂಧ್ರ ಪ್ರದೇಶದಲ್ಲಿ ಮಳೆರಾಯನ ರೌದ್ರಾವತಾರ. ವಿಜಯವಾಡದಲ್ಲಿ ವರುಣನ ರೌದ್ರ ನರ್ತನ. ಮೇಘರಾಜನ ಅಬ್ಬರ ಜೋರಾಗಿದೆ. ವಿಜಯವಾಡ ಇದರಿಂದ ವಿಲವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾಹನಗಳು ಮುಳುಗಡೆಯಾಗಿದ್ರೆ ಮನೆಗಳು ಜಲಾವೃತವಾಗಿವೆ. ವಿಜಯವಾಡ ತುಂಬೆಲ್ಲ ನೀರೋ ನೀರು ಎನ್ನುವಂತೆ ಆಗಿದೆ. ಸದ್ಯ ಆಂಧ್ರ ಪ್ರದೇಶದಲ್ಲಿ ಮಳೆರಾಯ ತನ್ನ ರೌದ್ರಾವತಾರವನ್ನ ತೋರಿಸ್ತಾ ಇದ್ದಾನೆ. ವಿಜಯವಾಡದಲ್ಲಿ ವರುಣನ ರೌದ್ರ ನರ್ತನ ಜೋರಾಗಿ ಆಗ್ತಾ ಇದೆ. ಮೇಘರಾಜನ ಅಬ್ಬರಕ್ಕೆ ವಿಜಯವಾಡ ವಿಲವಿಲ ಅಂತ ಇದೆ. ಸದ್ಯ ನೀವು ಆಂಧ್ರ ಪ್ರದೇಶದ ವಿಜಯವಾಡದ ಸದ್ಯದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಜನ ಈ ಮಳೆ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರೆ ಮತ್ತೊಬ್ರು ಅವರನ್ನ ರಕ್ಷಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ವಾಹನಗಳು ಮುಳುಗಡೆ ಆಗ್ಬಿಟ್ಟಿದಿವೆ. ಇನ್ನ ಮನೆಗಳು ಸಹ ಅಲ್ಲಿ ಯಾರು ಹೊರಗೆ ಬರೋಕೆ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಇಂದು ಅಲ್ಲಿ 18 ಸೆಂಟಿಮೀಟರ್ನಷ್ಟು ಮಳೆ ಸುರಿದಿದೆ. ಇಲ್ಲಿನ ಮುನ್ಸಿಪಾಲ್ ಅಲ್ಲಾಗಿರುವಂತಹ ಅವಾಂತರವನ್ನ ಸರಿಪಡಿಸುವಂತಹ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಮನೆಗಳು, ಶಾಪಿಂಗ್ ಮಾಲ್ಗಳು, ಅಂಗಡಿಗಳು ಇಲ್ಲಿ ಎಲ್ಲ ಒಳಗಡೆ ಮಳೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಅಲ್ಲಿ ಸೃಷ್ಟಿಯಾಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಅಲ್ಲಿನ ಮುನ್ಸಿಪಾಲ್ ಸಾಕಷ್ಟು ಶ್ರಮವನ್ನ ವಹಿಸಿ ಅಲ್ಲಿನ ಅವಾಂತರವನ್ನ ಸರಿ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇನ್ನು ಅಲ್ಲಿರುವಂತಹ ಸಾರ್ವಜನಿಕರು, ಸ್ಥಳೀಯರು ಸಹ ತಮಗೆ ಆಗಿರುವಂತಹ ಅವಾಂತರವನ್ನ, ಅವಘಡವನ್ನ ಸರಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಾ, ಜನ ಯಾವ ರೀತಿ ಮಳೆನಲ್ಲಿ ತತ್ತರಿಸಿ ಹೋಗ್ತಿದ್ದಾರೆ ಅಂತ. ಆಚೆ ಬರೋದಕ್ಕೂ ಆಗದಿರುವಂತಹ ಪರಿಸ್ಥಿತಿ ಸದ್ಯ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ನಿರ್ಮಾಣ ಆಗಿದೆ. ವರುಣನ ರೌದ್ರ ನರ್ತನಕ್ಕೆ ಇಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ಇನ್ನ ಗಾಡಿನಲ್ಲಿ ಹೋಗೋದಕ್ಕೂ ಆಗದಿರುವಂತಹ ಪರಿಸ್ಥಿತಿಯಲ್ಲಿದೆ. ವಾಹನ ಸವಾರರು ಈ ಮಳೆ ನೀರು ನಿಂತ ಜಾಗದಲ್ಲೇ ಅದೇ ರಸ್ತೆ ಮೂಲಕವೇ ಅವರು ಹೋಗಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಸದ್ಯ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಈಗ ಮಳೆರಾಯ ಅಲ್ಲಿ ತಂದಿಟ್ಟಿರುವಂತಹ ಅವಾಂತರ ಇದು. ಸದ್ಯ ನೀವು ಗಮನಿಸ್ತಾ ಇರೋದು ಆಂಧ್ರ ಪ್ರದೇಶ ರಾಜ್ಯದ ವಿಜಯವಾಡದಲ್ಲಿ ಇರುವಂತಹ ಸದ್ಯದ ಪರಿಸ್ಥಿತಿ. ಅಲ್ಲಿ ಮಳೆ ಸಾಕಷ್ಟು ಅವಾಂತರವನ್ನ ತಂದ್ಬಿಟ್ಟಿದೆ. ಹೀಗಾಗಿ ಅಲ್ಲಿನ ಜನ ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ.